ಲಾಂಚ್ ಆಗುವ ಮೊದಲೇ ನನ್ನ ಕೈಲಿದೆ ಒಪ್ಪೋ ರಿನೋ 15 ಪ್ರೋ ಮಿನಿ 5G ಸ್ಮಾರ್ಟ್ ಫೋನ್. ಇದರಲ್ಲಿ ಡೈಮಂಡ್ ಸಿಟಿ ಪ್ರೊಸೆಸರ್ ಸಿಗ್ತಾ ಇದೆ, 6200 mAh ಬ್ಯಾಟರಿ ಕೂಡ ಇದೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ, 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೂಡ ಇದೆ, ಪ್ರೀಮಿಯಂ ಡಿಸೈನ್ ಇದೆ. ಈ ವಿಡಿಯೋದಲ್ಲಿ ಈ ಫೋನ್ ಅನ್ಬಾಕ್ಸಿಂಗ್ ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ. ಈ ಫೋನಲ್ಲಿ ಏನೇನಿದೆ ಏನೇನಿಲ್ಲ ಈ ವಿಡಿಯೋದಲ್ಲಿ ಫುಲ್ ಕವರ್ ಮಾಡ್ತೀನಿ. ಈ ಫೋನ್ ನ ಪ್ರೈಸ್ ಸರಿಯಾಗಿ ಗೊತ್ತಿಲ್ಲ. ಇದೊಂದು ಸುಮಾರು 40 ರಿಂದ 50 ಸಾವಿರ ಒಳಗಡೆ ಲಾಂಚ್ ಆಗ್ಬೋದು. ಈ ಫೋನ್ ನ ಪ್ರೀ ಬುಕಿಂಗ್ ಆಗಿ ಲೈವ್ ಡೆಮೋಗಾಗಿ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಆ ಬಾಕ್ಸ್ ಒಳಗಡೆ ನಮಗೆ ಯೂಸರ್ ಮ್ಯಾನುವಲ್, ಆನಂತರ ಬ್ಲ್ಯಾಕ್ ಕಲರ್ ಪ್ರೀಮಿಯಂ ಪೌಚ್ ಥರ ಕಾಣ್ತಾ ಇದೆ. ಇದು ಪರವಾಗಿಲ್ಲ, ಚೆನ್ನಾಗಿ ಕಾಣ್ತಿದೆ. ಅದು ಓಪನ್ ಮಾಡ್ತಿದ್ದಂಗೆ ನೋಡ್ಬೋದು ನೀವು ಮಿನಿ ಫೋನ್ ಪ್ರೀಮಿಯಂ ಲುಕ್. ಇದು ಕಾಫಿ ಕಲರ್ ಬರ್ತದೆ. ಇದರದ್ದು ಫುಲ್ ಹೆಸರು ಬಂದರು ಕೋಕೋ ಬ್ರೌನ್ ಅಂತ. ಇದರ ಡಿಸೈನ್ ನೋಡಿ, ರಿನೋ ಇನ್ ಕ್ಯಾಮ್ರಾ ಅಂತ ನಿಮಗೆ ಇದರಲ್ಲಿ ಕೂಡ ಹಾಕಿದ್ದಾರೆ. ಮಿನಿ ಫೋನು ಐಫೋನ್ಗೆ ಟಕ್ಕರ್ ಕೊಡೋ ಡಿಸೈನ್ ಮಾಡಿದ್ದಾರೆ. 16 ಥರ ಮಾಡಿದ್ದಾರೆ. ಗುಡ್ ಲುಕಿಂಗ್ ಫೋನ್. ಅದನ್ನು ಓಪನ್ ಮಾಡ್ತಿದ್ದಂಗೆ 80 ವಾಟ್ಸ್ ಊಕ್ ಚಾರ್ಜರ್ ಸಿಗ್ತಾ ಇದೆ, B2C ಕೇಬಲ್ ಸಿಗ್ತಾ ಇದೆ, ಸಿಮ್ ಅಡಾಪ್ಟರ್ ಟೂಲ್ ಕೂಡ ಸಿಗ್ತಾ ಇದೆ. ಈ ಫೋನ್ಗೆ ನೀವೊಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ನ ಡಿಸೈನ್ ಹೇಗಿದೆ ಅಂತ ನೋಡೋಣ. ಏಕೆಂದರೆ ರಿನೋ ಸೀರೀಸಲ್ಲಿ ಇದು ಫಸ್ಟ್ ಟೈಮ್ ಮಿನಿ ವೇರಿಯಂಟ್ ಬಂದಿದೆ. ನಿಜ ಹೇಳ್ಬೇಕಂದ್ರೆ ಇದರ ಡಿಸೈನ್ ಪ್ರೀಮಿಯಂ ಆಗಿದೆ. ಈಗ ನಮ್ಮ ಹತ್ರ ಇರುವ ಕಲರ್ ಕೋಕೋ ಬ್ರೌನ್, ಇದರ ಜೊತೆಗೆ ಗ್ಲಾಲಿಯರ್ ವೈಟ್ ಕೂಡ ಆಪ್ಷನ್ ಕೂಡ ಸಿಗ್ತಾ ಇದೆ. ಇದನ್ನ ಕೈಲಿ ಹಿಡಿದಾಗ ಈ ಫೋನ್ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಇದರ ಸೈಜ್ ಕಾಂಪ್ಯಾಕ್ಟ್ ಆಗಿದೆ, ಸ್ಲಿಮ್ ಡಿಸೈನ್ ಇದೆ. ಇದರ ವೆಯ್ಟ್ ಕೂಡ ಕಡಿಮೆ ಆಗಿದೆ. ಇದರ ವೆಯ್ಟ್ ಅಂದಾಜು ನನ್ನ ಪ್ರಕಾರ 170 ಗ್ರಾಮ್ ಇರ್ಬೋದು. ಬನ್ನಿ ವೆಯ್ಟ್ ಮಿಷನ್ ಅಲ್ಲಿ ಇದರ ವೆಯ್ಟ್ ಚೆಕ್ ಮಾಡೋಣ. ಈಗ ನನ್ನ ಹತ್ರ ಮಿಷನ್ ಇದೆ. ಇದನ್ನ ವೆಯ್ಟ್ ಮಾಡಿದ್ರೆ ಇದು 191 ಗ್ರಾಮ್ಸ್ ವೆಯ್ಟ್ ಇದೆ. 191 ಗ್ರಾಮ್ಸ್ ವೆಯ್ಟ್ ಇದ್ರೂ ಕೂಡ ಇದರಲ್ಲಿ 6200 mAh ಬ್ಯಾಟ್ರಿ ಇದೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಇದ್ರೂ ಈ ಫೋನ್ ವೆಯ್ಟ್ ಬ್ಯಾಲೆನ್ಸ್ಡ್ ಆಗಿದೆ. ಇದರ ಬ್ಯಾಕ್ ನಲ್ಲಿ ಗ್ಲಾಸ್ ಫಿನಿಶಿಂಗ್ ಇದೆ. ಮ್ಯಾಟ್ ಟೆಕ್ಸ್ಚರ್ ನೋಡೋದಕ್ಕೆ ಸಿಗುತ್ತೆ. ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳಲ್ಲ. ಇದರ ಕ್ಯಾಮ್ರಾ ಮಾಡೆಲ್ ಡಿಸೈನ್ ಕೂಡ ಸಿಂಪಲ್ ಆಗಿದೆ. ಆದ್ರೆ ಒಪ್ಪೋ ರಿನೋ ಫೋನ್ಸ್ ಅಲ್ಲಿ ರೌಂಡೆಡ್ ಕ್ಯಾಮ್ರಾ ಡಿಸೈನ್ ಇರುವ ಫೋನ್ ಜಾಸ್ತಿ ಸೇಲ್ ಆಗ್ತಾ ಇಲ್ಲ. ಅದಕ್ಕೆ ಈಗ ಒಪ್ಪೋದಲ್ಲಿ ಸಿಂಪಲ್ ಡಿಸೈನ್ ಕೊಟ್ಟಿದ್ದಾರೆ. ಇದು ಮಾಸ್ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಇನ್ನು ಈ ಫೋನ್ ನ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಬಾಟಮ್ ಸೈಡ್ ನಲ್ಲಿ ಸ್ಪೀಕರ್, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ಮೈಕ್ರೋಫೋನ್ ಮತ್ತು ಸಿಮ್ ಕಾರ್ಡ್ ಸ್ಲಾಟ್ ಕೂಡ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಯಾವುದೇ ಬಟನ್ ಅಥವಾ ಪೋರ್ಟ್ಸ್ ಇಲ್ಲ. ಫೋನ್ ನ ಟಾಪ್ ಸೈಡ್ ನಲ್ಲಿ IR ಬ್ಲಾಸ್ಟರ್, ಮೈಕ್ರೋಫೋನ್ ಮತ್ತು ಸ್ಪೀಕರ್ ಸಿಗ್ತಾ ಇದೆ. ಈ ಫೋನ್ ನಲ್ಲಿ ಡ್ಯೂಯಲ್ ಸ್ಪೀಕರ್ ಸಿಗ್ತಾ ಇದೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ, ನೀವೇ ಕೇಳಿ. ಈಗ ಇದರ ಡಿಸ್ಪ್ಲೇ ನೋಡೋದಾದ್ರೆ ಇದರಲ್ಲಿ ನಿಮಗೆ 6.32 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗ್ತಾ ಇದೆ. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ಇದೆ. ಜೊತೆಗೆ 3600 ನೀಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಔಟರ್ ಯೂಸೇಜ್ ನಲ್ಲಿ ನಾವು ಡಿಸ್ಪ್ಲೇ ಟೆಸ್ಟ್ ಮಾಡಿದಾಗ ಬ್ರೈಟ್ನೆಸ್ ತುಂಬಾ ಇಂಪ್ರೆಸಿವ್ ಆಗಿದೆ. ಯೂಟ್ಯೂಬ್ ನಲ್ಲಿ ಕಂಟೆಂಟ್ ನೋಡಿದೀವಿ, ನೀವು ಇದರಲ್ಲಿ 4K ಕಂಟೆಂಟ್ ನ ಪ್ಲೇ ಮಾಡಬಹುದು. ಕಲರ್ಸ್ ಅಕ್ಯುರೇಟ್ ಆಗಿದೆ, ಕಂಟ್ರಾಸ್ಟ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಬೆಸ್ಟ್ ಥಿಂಗ್ ಏನು ಅಂದ್ರೆ ಇದರ ಬ್ಲೆಸಲ್ಸ್ ಮತ್ತು ಚಿನ್ ತುಂಬಾ ಥಿನ್ ಆಗಿದೆ. ಬ್ಲೆಸಲ್ಸ್ ಇದೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಥಿನ್ ಬ್ಲೆಸಲ್ಸ್ ಇದೆ. ಇದರಲ್ಲಿ ಕಂಪ್ಲೀಟ್ಲಿ ಫ್ಲಾಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಿಂದ ಈ ಫೋನ್ ನ ಲುಕ್ ಇನ್ನೂ ಪ್ರೀಮಿಯಂ ಆಗಿ ಕಾಣುತ್ತೆ. ಇದರಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇನ್ ಡಿಸ್ಪ್ಲೇ ಆಗಿದೆ. ಇದು ತುಂಬಾ ಫಾಸ್ಟ್ ಆಗಿ ಓಪನ್ ಆಗುತ್ತೆ. ಇದರ ಜೊತೆಗೆ ಈ ಫೋನ್ ನ ಮೇಲೆ ಆಲ್ರೆಡಿ ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಸಿಗ್ತಾ ಇದೆ. ಲಾಂಚ್ ಟೈಮ್ ಅಲ್ಲಿ ಇದರ ಟೆಂಪರ್ ಗ್ಲಾಸ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಕ್ಲಿಲ್ಲ ಅಂದ್ರೆ ಈ ಸ್ಕ್ರೀನ್ ಪ್ರೊಟೆಕ್ಟರ್ ಕೆಲವು ದಿನ ಹಾಗೆ ಯೂಸ್ ಮಾಡಿ ಡಿಸ್ಪ್ಲೇ ಏನೂ ಆಗಲ್ಲ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ಮಾತಾಡೋಣ. ಇದರಲ್ಲಿ ನಿಮಗೆ MediaTek Dimensity 8454nm ಪ್ರೊಸೆಸರ್ ಸಿಗ್ತಾ ಇದೆ. ಇದರಲ್ಲಿ LPDDR5X RAM ಮತ್ತು UFS 3.1 ಸ್ಟೋರೇಜ್ ಸಿಗ್ತಾ ಇದೆ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ಇದರಲ್ಲಿ UFS 4.0 ಇದ್ದಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಆದರೆ ಇದರಲ್ಲಿ 3.1 ಇದೆ. ಆದರೆ ಪರ್ಫಾರ್ಮೆನ್ಸ್ ವೈಸ್ ಫೋನ್ ತುಂಬಾ ಫಾಸ್ಟ್ ಆಗಿದೆ. ಇನ್ನು ಇದರ ಆಂತಿಥ್ಯೂ ಸ್ಕೋರ್ ಚೆಕ್ ಮಾಡಿದ್ದೀವಿ. ಅರೌಂಡ್ 21 lakh ಪ್ಲಸ್ ಆಂತಿಥ್ಯೂ ಸ್ಕೋರ್ ಬರುತ್ತೆ. ಇದರ ಆಂತಿಥ್ಯೂ ಸ್ಕೋರ್ ಓಕೆ ಚೆನ್ನಾಗಿದೆ. ಮತ್ತು ಗೇಮಿಂಗ್ ಕಡೆ ಬಂದರೆ ಇದರಲ್ಲಿ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಗ್ರಾಫಿಕ್ಸ್ ನ ಇಡಬಹುದು. ಅಂದ್ರೆ ಇದರಲ್ಲಿ 120 FPS ಸ್ಮೂತ್ ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಲ್ಯಾಗ್ ಫೀಲ್ ಆಗಲ್ಲ. ಲಾಂಗ್ ಗೇಮಿಂಗ್ ಸೆಷನ್ಸ್ ಅಲ್ಲಿ ಕೂಡ ಇದು ಹೀಟಿಂಗ್ ಯೂಸ್ ಕೊಡಲ್ಲ. ಫ್ರೇಮ್ ಡ್ರಾಪ್ ಆಗಲ್ಲ. ಆದರೆ ಆಂತಿಥ್ಯೂ ಸ್ಕೋರ್ ಬೆಂಚ್ ಮಾರ್ಕ್ ಟೆಸ್ಟ್ ಮಾಡಿದಾಗ ಇದರ ಬ್ಯಾಟ್ರಿ ಡ್ರೈನ್ ಸ್ವಲ್ಪ ಜಾಸ್ತಿ ಆಯಿತು. ಆದರೆ ಇದರ ಹೀಟಿಂಗ್ ಮ್ಯಾನೇಜ್ಮೆಂಟ್ ಕೂಡ ಚೆನ್ನಾಗಿದೆ. ಇದರಲ್ಲಿ CPU ಥ್ರಾಟಲ್ ಬರುತ್ತೆ.
ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮೊದಲು ರೆನೋ ಸೀರೀಸ್ ನಲ್ಲಿ ಹೈ ಎಂಡ್ ಪ್ರೊಸೆಸರ್ ಸಿಗ್ತಾ ಇತ್ತು, ಆದ್ರೆ ಈಗ ರೆನೋ ಸೀರೀಸ್ ನಲ್ಲಿ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ಸ್ ಆಗಿ ಎವಾಲ್ವ್ ಆಗಿದೆ. ಆದ್ರಿಂದ ಪ್ರೊಸೆಸರ್ ಆವರೇಜ್ ಆಗಿದ್ರು ಕ್ಯಾಮ್ರಾ ಪರ್ಫಾರ್ಮೆನ್ಸ್ DSLR ಲೆವೆಲ್ ಕೊಡುತ್ತೆ. ಕ್ಯಾಮ್ರಾ ಕಡೆ ಹೋಗೋ ಮೊದಲು ಕೆಲವು ಫೀಚರ್ಸ್ ಬಗ್ಗೆ ಮಾತಾಡೋಣ. ಇವು ನಿಮ್ಮ ರಿಯಲ್ ಲೈಫ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿದಾವೆ. ಮೊದಲು ಫೀಚರ್ಸ್ ಮೈಂಡ್ ಸ್ಪೇಸ್. ನೀವು ಸ್ಕ್ರೀನ್ ಶಾಟ್ ತೆಗೆದ್ರೆ, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿದ್ರೆ ಅದೆಲ್ಲ ಆಟೋಮೆಟಿಕ್ಲಿ ಮೈಂಡ್ ಸ್ಪೇಸ್ ಅಲ್ಲಿ ಸೇವ್ ಆಗುತ್ತೆ. ಇದರ ಸಮರಿ ಕ್ರಿಯೇಟ್ ಆಗುತ್ತೆ, ಅದನ್ನ ನೀವು ಯಾವಾಗ ಬೇಕಾದ್ರೂ ನೋಡ್ಬೋದು. ಇದರಲ್ಲಿ ನಿಮಗೆ ಪ್ರೈವಸಿ ಫುಲ್ ಸೆಕ್ಯೂರ್ ಆಗಿರುತ್ತೆ. ಎರಡನೇದು ಸಜೆಸ್ಟ್. ಇದು ನ್ಯೂಸ್, ವೆದರ್, ಕ್ಲೈಮೇಟ್, ಹೆಲ್ತ್ ಇನ್ಫಾರ್ಮೇಶನ್, ಸ್ಟೆಪ್ ಕೌಂಟ್ ಎಲ್ಲವೂ ಈ ಫೋನಲ್ಲಿ ಆಟೋಮೆಟಿಕ್ಲಿ ಸಜೆಸ್ಟ್ ಮಾಡುತ್ತೆ. ಮೂರನೇದು ಸರ್ಚ್. ಇದು ನಿಮ್ಮ ಹೋಮ್ ಸ್ಕ್ರೀನ್ ಸರ್ಚ್ ಅಲ್ಲಿ ಆಪ್ಸ್ ಮಾತ್ರ ಅಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್, ಫೈಲ್ಸ್ ಎಲ್ಲವೂ ಸರ್ಚ್ ಮಾಡುತ್ತೆ, ನೀವು ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದು. ನಾಲ್ಕನೇದು ರೈಟರ್. ಇದರಲ್ಲಿ ನೀವು ಮೆಸೇಜ್ ಅಥವಾ ಪ್ಯಾರಾಗ್ರಾಫ್ನ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದ್ರೆ ಅದು ಹೆಲ್ಪ್ ಮುಖಾಂತರ ಬೆಟರ್ ಫಾರ್ಮೆಟ್ ಅಲ್ಲಿ ರೀರೈಟ್ ಮಾಡಿ ಕೊಡುತ್ತೆ. ಜೊತೆಗೆ ಟ್ರಾನ್ಸ್ಲೇಟ್, ವಾಯ್ಸ್ ಸ್ಕ್ರೈಬ್, ಕ್ಯಾಮ್ರಾ ಅಂತ ಫೀಚರ್ ಸಿಗ್ತಾ ಇದೆ. ಇಷ್ಟೆಲ್ಲ ಫೋಟೋ ಎಡಿಟಿಂಗ್ ನಲ್ಲಿ ಕೂಡ ತುಂಬಾ ಫೀಚರ್ ಸಿಗ್ತಾ ಇದೆ. ಇದರ ಪೋರ್ಟ್ರೇಟ್ ಗ್ಲೋ ಫೀಚರ್ ಕೂಡ ತುಂಬಾ ಇಂಪ್ರೆಸಿವ್ ಆಗಿದೆ. ಲೋ ಲೈಟ್ ಫೋಟೋ ಇದ್ರೂ ಫೇಸ್ ಗ್ಲೋ ಮತ್ತು ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. ರೀಕಂಪೋಸ್, ಎರೇಸರ್, ಪರ್ಫೆಕ್ಟ್ ಶಾಟ್ ಎಲ್ಲವೂ ಇದೆ. ಇದರಲ್ಲಿ ಗೂಗಲ್ ಡೈಲರ್ ಇಲ್ಲ, ಲೋಕಲ್ ಡೈಲರ್ ಇದೆ. ಕಾಲ್ ರೆಕಾರ್ಡಿಂಗ್ ಈಸಿಯಾಗಿ ರೆಕಾರ್ಡ್ ಮಾಡ್ಬೋದು. ಆಪೋಸಿಟ್ ಪರ್ಸನ್ಗೆ ನೋಟಿಫಿಕೇಶನ್ ಹೋಗಲ್ಲ ಮತ್ತು ಲೈವ್ ಕಾಲ್ ಟ್ರಾನ್ಸ್ಲೇಟ್ ಫೀಚರ್ ಕೂಡ ಇದೆ. ಜೊತೆಗೆ ಇದಕ್ಕೆ ಆರ್ಮರ್ ಬಾಡಿ ಪ್ರೊಟೆಕ್ಷನ್ ಸಿಗ್ತದೆ. IP68, IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ಕೂಡ ಸಿಗ್ತಾ ಇದೆ. ನಾರ್ಮಲ್ ವಾಟರ್ ಯೂಸೇಜ್ ಅಲ್ಲಿ ಯಾವುದೇ ಇಶ್ಯೂ ಬರಲ್ಲ. ಇನ್ನು ಇದರಲ್ಲಿ Android 16 ಮತ್ತು ಕಲರ್ಸ್ OS 16 ಅಲ್ಲಿ ಬರ್ತಾ ಇದೆ. ಇದರಲ್ಲಿ ಬಿಗ್ ಹೈಲೈಟ್ ಏನು ಅಂದ್ರೆ ಇದಕ್ಕೆ 6 ವರ್ಷ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ 6 ರಿಂದ 7 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಆದ್ರೆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. UI ಸ್ಮೂತ್ ಆಗಿ ವರ್ಕ್ ಆಗುತ್ತೆ, ಲ್ಯಾಗ್ ಫೀಲ್ ಆಗಲ್ಲ, ಸ್ಮೂತ್ ಅನಿಮೇಷನ್ ಸಿಗುತ್ತೆ. ಈಗ ಫೈನಲಿ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಇದರ ಬ್ಯಾಕ್ ನಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ. 200 MP ಮೇನ್ ಕ್ಯಾಮ್ರಾ ಸಿಗುತ್ತೆ, 50 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಇದೆ, 50 MP ಪೆರಿಸ್ಕೋಪ್ ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ ಮತ್ತು ಫ್ರಂಟ್ ನಲ್ಲಿ 50 MP ಸೆಲ್ಫಿ ಕ್ಯಾಮ್ರಾ ಇದೆ. ನಾವು ಇದರಲ್ಲಿ ತುಂಬಾ ಫೋಟೋಸ್ನ ಕ್ಲಿಕ್ ಮಾಡಿದ್ದೀವಿ, ನೀವು ಈ ಫೋಟೋಸ್ನ ನೋಡ್ಬೋದು. ಪೋರ್ಟ್ರೇಟ್ ಫೋಟೋಸ್, ನಾರ್ಮಲ್ ಫೋಟೋಸ್, ಝೂಮ್ ಫೋಟೋಸ್ ಎಲ್ಲ ಸಿನಿಯೋರದಲ್ಲಿ ಕ್ಯಾಮ್ರಾ ಇಂಪ್ರೆಸಿವ್ ಆಗಿದೆ. ಇದರಲ್ಲಿ ಬೆಸ್ಟ್ ಥಿಂಗ್ ಏನು ಅಂದ್ರೆ ಇದರ ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ ಎರಡು 4K ವಿಡಿಯೋಸ್ನ 60 FPS ನಲ್ಲಿ ರೆಕಾರ್ಡ್ ಮಾಡಬಹುದು. ಇದರ ಜೊತೆಗೆ ಬ್ಯಾಕ್ ಕ್ಯಾಮ್ರಾ ಇಂದ ಸ್ಟೆಬಿಲೈಸೇಷನ್ ಸಪೋರ್ಟ್ ಕೂಡ ಸಿಗುತ್ತೆ. ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. ವಿಡಿಯೋಸ್ ಅಲ್ಲಿ ಮ್ಯಾಕ್ಸಿಮಮ್ 18x ನ ಝೂಮ್ ಮಾಡಬಹುದು. ಝೂಮ್ ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನು ಫೋಟೋಸ್ ಅಲ್ಲಿ 120x ನ ಝೂಮ್ ಸಪೋರ್ಟ್ ಸಿಗುತ್ತೆ. ಝೂಮ್ ಮಾಡಿದಾಗ ಇಂದ ಫೋಟೋಸ್ ಎನ್ಹಾನ್ಸ್ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಇದರ ನಾರ್ಮಲ್ ಫೋಟೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಕಲರ್ಸ್ ಚೆನ್ನಾಗಿದೆ, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ, ಓವರ್ ಎಕ್ಸ್ಪೋಸ್ ಆಗಲ್ಲ. ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಏಜ್ ಡಿಟೆಕ್ಷನ್ ಚೆನ್ನಾಗಿದೆ, ಡೈನಾಮಿಕ್ ರೇಂಜ್ ಚೆನ್ನಾಗಿದೆ. ಇನ್ನು ಸೆಲ್ಫಿ ಫೋಟೋಸ್ ಅಲ್ಲೂ ಡೀಟೇಲ್ಸ್ ಚೆನ್ನಾಗಿದೆ, ಫೇಸ್ ಶಾರ್ಪ್ ಆಗಿ ಬರುತ್ತೆ, ಸ್ಕಿನ್ ಟೋನ್ ಚೆನ್ನಾಗಿದೆ, ಸೆಲ್ಫಿ ವಿಡಿಯೋಸ್ ಅಲ್ಲಿ ಡೀಟೇಲ್ಸ್ ಚೆನ್ನಾಗಿದೆ, ಸ್ಟೆಬಿಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಓವರ್ ಆಲ್ Oppo Reno ಸೀರೀಸ್ ಅಂದ್ರೆ ಕ್ಯಾಮ್ರಾ ಫೋನ್ ಅಂತಾನೆ ಪಾಪ್ಯುಲರ್ ಆಗಿದೆ. ಆದ್ರಿಂದ ಇದರಲ್ಲಿ ನಿಮ್ಗೆ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಸಿಗುತ್ತೆ. ಸೊ ಇದು Oppo Reno 15 Pro ಮಿನಿ ಫಸ್ಟ್ ಲುಕ್ ಮತ್ತು ಫಸ್ಟ್ ಇಂಪ್ರೆಷನ್. ಈ ಫೋನ್ ಬಗ್ಗೆ ನಿಮ್ಗೇನು ಅನ್ಸ್ತು ಅಂತ ಕಮೆಂಟ್ ಮಾಡಿ. ಈ ಫೋನ್ ಅರ್ಲಿ ಅರೇಂಜ್ ಮಾಡಲು ಸ್ವಲ್ಪ ಎಫರ್ಟ್ ಹಾಕಿದ್ದೀನಿ, ಆದ್ರಿಂದ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಇಂಥ ಟೆಕ್ ವಿಡಿಯೋಸ್ ಅನ್ನಷ್ಟು ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.